ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ನಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 23, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ, ವಿಲ್ ಕಂಪ್ಲೀಟ್ಲಿ ಕ್ಲೋಸ್ ಸ್ಟ್ರೇಟ್ ಆಫ್ ಹಾರ್ಮೋಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ವೆಸ್ಟ್ ಏಷ್ಯಾ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಜಿಯೋ ಪೊಲಿಟಿಕ್ಸ್ನ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡ್ಬೋದು. ಸ್ಟ್ರೇಟ್ ಆಫ್ ಹಾರ್ಮೋಸನ್ನು ನಾವು ಬಂದ್ ಮಾಡ್ತೇವೆ ಅಂತ ಇರಾನ್ ಇವಾಗ ಬೆದರಿಕೆಯನ್ನು ಹಾಕ್ತಾ ಇದೆ. ಹಾಗಾಗಿ ಒಂದು ಅಪ್ಡೇಷನನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಬರುವಂತಹ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ಲಿ ಈ ಒಂದು ಸ್ಟ್ರೇಟ್ ಆಫ್ ಹಾರ್ಮೋಸ್ ಆಗಿರ್ಬೋದು, ಸುತ್ತಮುತ್ತಲ ಏರಿಯಾ ಏನದವಲ್ಲ ಇವೆಲ್ಲವನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಎಕ್ಸಾಮಲ್ಲಿ ವೆಸ್ಟ್ ಏಷ್ಯಾಗೆ ಸಂಬಂಧಪಟ್ಟಂಥ ಕ್ವಶನ್ಗಳು ಬರತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಸೊ ಇಲ್ಲಿ ಇರಾನ್ ಒಂದು ಬೆದರಿಕೆಯನ್ನು ಹಾಕ್ತಾ ಇದೆ. US ಯಾವ ರೀತಿ ಅಂತ ಒಂದು ರೆಸ್ಪಾನ್ಸನ್ನು ಕೊಡಬಹುದು. ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಒಂದು ಸರ್ತಿ ವಿಜುವಲೈಸೇಷನನ್ನು ಮಾಡ್ಕೊಳ್ಳುವಂಥದ್ದಾದರೆ, ಸ್ಟ್ರೇಟ್ ಆಫ್ ಹಾರ್ಮೋಸ್ ಪರ್ಷಿಯನ್ ಗಲ್ಫ್ ಹಾಗೂ ಗಲ್ಫ್ ಆಫ್ ಓಮನ್ ಮಧ್ಯೆ ಕಂಡು ಬರುತ್ತೆ. ನಾರ್ತ್ ರೀಜನಲ್ಲಿ ಇರಾನ್ ನೋಡ್ತಾ ಇದ್ದೇವೆ, ಸೌತಲ್ಲಿ ಓಮನ್ ಹಾಗೂ UAEಯ ಒಂದು ಪ್ರೆಸೆನ್ಸನ್ನು ಕಾಣ್ಬೋದು. ಇವಾಗ ಇರಾನ್ ಏನು ಮಾಡಬೇಕು ಅಂದ್ಕೊಂಡಿದೆ, ಈ ಒಂದು ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು ಅಂತ ಒಂದು ಥ್ರೆಟನ್ನು ಕೊಡ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಆಯಿಲ್ ಸಪ್ಲೈ ಅಂತ ಬಂದಾಗ ಈ ಒಂದು ರೂಟ್ನ ಮುಖಾಂತರ ನಿಯರ್ಲಿ 20% ಗ್ಲೋಬಲ್ ಆಯಿಲ್ ಸಪ್ಲೈ ಅನ್ನು ನಾವು ಈ ಒಂದು ರೂಟ್ನ ಮುಖಾಂತರ ಕಾಣ್ಬೋದು. ಜೊತೆಗೆ ಗ್ಯಾಸಸ್ಗಳು ಸಹ ಸಪ್ಲೈ ಆಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಕತರ್ನ ಮುಖಾಂತರ ನಮಗೆ ರೀಚ್ ಆಗುವಂತಹ LNGsಗಳು ಇದೇ ರೂಟಿಂದ ಬರೋದನ್ನು ನೋಡ್ತಾ ಇದ್ದೇವೆ. ಇವಾಗ ಒಂದು ವೇಳೆ ಏನಾದರೂ ಬ್ಲಾಕ್ ಮಾಡಿಬಿಟ್ರೆ ಏನಾಗುತ್ತೆ, ರಾತ್ರೋರಾತ್ರಿ ಆಯಿಲ್ ಪ್ರೈಸಸ್ಸು ಸ್ಪೈಕ್ ಆಗೋದನ್ನು ನಾವು ಕಾಣ್ಬೋದು ಅಲ್ವಾ. ಇರಾನ್ ಏನು ಹೇಳ್ತಾ ಇದೆ ಅಂತಂದರೆ ಕಂಪ್ಲೀಟ್ಲಿ ಬ್ಯಾನ್ ಮಾಡ್ತೇವೆ ಅಂತ. ಹಾಗೂ US ಮತ್ತು US ಪಾರ್ಟ್ನರ್ಸ್ಗಳಿಗೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಗಲ್ಫ್ ರೀಜನಲ್ಲಿ ಇದಾವಲ್ಲ, ಇವುಗಳ ಮೇಲೆ ಅಟ್ಯಾಕ್ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಪವರ್ ಪ್ಲಾಂಟ್ಗಳ ಮೇಲೆ ಅಟ್ಯಾಕ್ ಆಗ್ಬೋದು, ಎನರ್ಜಿ ಫೆಸಿಲಿಟೀಸ್ಗಳ ಮೇಲೂ ಸಹ ಅಟ್ಯಾಕ್ ಆಗಲಿಕ್ಕೆ ಒಂದು ವಾರ್ನಿಂಗನ್ನು ಸಹ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. USನ ಒಂದು ಪೊಸಿಷನನ್ನು ನಾವು ನೋಡುವಂಥದ್ದೇ ಆದರೆ, ಇವಾಗ ಇರಾನ್ ಬ್ಲಾಕ್ ಮಾಡುತ್ತೆ ಅಂತ ಹೇಳ್ತಾ ಇದೆಯಲ್ಲ, US ಬೇಸ್ಡ್ ನೇವಿನೂ ಸಹ ಇಲ್ಲಿರುವಂಥ ಒಂದು ರೀಜನನ್ನು ಓಪನ್ ಇಡಬೇಕು ಅಂತ ಮೇಂಟೈನ್ ಮಾಡ್ತಾ ಇದೆ. ಆಟೋಮೆಟಿಕ್ಲಿ US ಇವಾಗ ಮತ್ತೆ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಸಿವಿಯರ್ ಆಗಿರ್ತಕ್ಕಂಥ ಒಂದು ರಿಟ್ಯಾಲಿಯೇಷನ್ ಆಗುತ್ತೆ. USನ ಒಂದು ರೆಸ್ಪಾನ್ಸನ್ನು ಸಹ ನಾವು ಕಾಣ್ಬೋದು ಒಂದು ವೇಳೆ ಇರಾನ್ ಬ್ಲಾಕ್ ಮಾಡಲಿಕ್ಕೆ ಸ್ಟೆಪ್ಸನ್ನು ತೆಗೆದುಕೊಳ್ತಾ ಹೋದರೆ. ಡೆಫಿನೆಟ್ಲಿ ಈ ಒಂದು ವಾರ್ ಸಿಚುವೇಷನಿಂದಾಗಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಎನರ್ಜಿ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಆಯಿಲ್ ಸಪ್ಲೈಗೆ ಸಂಬಂಧಪಟ್ಟಂತೆ ಸಪ್ಲೈ ಚೈನ್ ನಡಿನಲ್ಲಿ ಸಾಕಷ್ಟು ಡಿಸ್ರಪ್ಷನ್ ಕ್ರಿಯೇಟ್ ಆಗಿದೆ. ಭಾರತದ ಒಂದು ಸ್ಥಿತಿಗತಿಯನ್ನು ನೋಡಿದಾಗ ನಿಯರ್ಲಿ 85% ನಾವು ಕ್ರೂಡ್ ಆಯಿಲನ್ನು ಇಂಪೋರ್ಟೇ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಫ್ಯೂಯಲ್ ಪ್ರೈಸಸ್ಗಳು ಹೆಚ್ಚಾಗ್ತಾ ಇದೆ, ಇನ್ಫ್ಲೇಷನ್ನು ಸಹ ಹೆಚ್ಚಾಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೇವೆ. ಒಂದು ಟ್ರೇಡ್ ನಡಿನಲ್ಲಿ ಡಿಸ್ರಪ್ಷನ್ ಆಗ್ತಾ ಇದೆ ಅಂತ ಗಮನ ಹರಿಸ್ಬೋದು. ಇಮಿಡಿಯೇಟ್ ಆಗಿರ್ತಕ್ಕಂಥ ಇಂಪ್ಯಾಕ್ಟ್ಗಳನ್ನೇ ನಾವು ನೋಡಿದಾಗ ಆಯಿಲ್ ಪ್ರೈಸಸ್ಗಳು ಹೈಕ್ ಆಗುತ್ತೆ ಅಂತ ನೋಡಿದ್ವಿ. ಸ್ಟಾಕ್ ಮಾರ್ಕೆಟು ಸಹ ಫಾಲ್ ಡೌನ್ ಆಗುತ್ತೆ. ಸಾಕಷ್ಟು ಕಂಟ್ರೀಸ್ಗಳಿಗೆ ಫ್ಯೂಯಲ್ ರಿಕ್ವೈರ್ಮೆಂಟ್ ಇದೆ, ಶಾರ್ಟೇಜ್ ಆಗುವಂಥ ಸಾಧ್ಯತೆ ಇದೆ. ಮೀಡಿಯಂ ಟರ್ಮ್ ಅಂತ ಬಂದಾಗ ಇನ್ಫ್ಲೇಷನ್ ಇಂಪ್ಯಾಕ್ಟ್ ಆದರೆ ಇದು ರೀಕವರ್ ಆಗಲಿಕ್ಕೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಗ್ಲೋಬಲ್ ಲೆವೆಲಲ್ಲೇ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಎಕನಾಮಿಕ್ ಆಕ್ಟಿವಿಟೀಸ್ಗಳೇ ಇಲ್ಲಿ ಸ್ಲೋ ಡೌನ್ ಆಗೋದನ್ನು ಗಮನ ಹರಿಸ್ತಾ ಇದ್ವಿ. ಶಿಪ್ಪಿಂಗ್ ರೂಟೇ ಇಲ್ಲಿ ಬದಲಾವಣೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಮೀಡಿಯಂ ಟರ್ಮಲ್ಲಿ ಇಂಪ್ಯಾಕ್ಟನ್ನು ನೋಡ್ಬೋದು. ರೀಸೆಂಟ್ಲಿ ಭಾರತನೂ ಕೂಡ ಆಪರೇಷನ್ ಸಂಕಲ್ಪ ನಡಿನಲ್ಲಿ ಇಂಡಿಯನ್ ನೇವಿಯ ಒಂದು ಮಿಷನನ್ನು ನಾವು ನೋಡ್ಬೋದು. ಮ್ಯಾರಿಟೈಮ್ ಸೆಕ್ಯೂರಿಟಿಯನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಈ ಒಂದು ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಮುಖಾಂತರ ಬರ್ತಾ ಇರುವಂತಹ ಶಿಪ್ಗಳನ್ನು ಪ್ರೊಟೆಕ್ಷನ್ ಮಾಡೋದ್ರ ಮುಖಾಂತರ ಸರಿಯಾದಂಥ ಒಂದು ಡೆಸ್ಟಿನೇಷನ್ಗೆ ರೀಚ್ ಮಾಡಿದ್ದಾರೆ ಅಂತ ನಾವು ನೋಡಿದ್ವಿ ಅಲ್ವಾ. ಇಲ್ಲಿ ಒಂದು ಮರ್ಚೆಂಟ್ ಶಿಪ್ಪಿಂಗನ್ನು ಪ್ರೊಟೆಕ್ಟ್ ಮಾಡುವಂಥ ಹಂತದಲ್ಲಿ, ಇನ್ನೊಂದೆಡೆ ಎನರ್ಜಿ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥ ಹಂತದಲ್ಲಿ ನಾವು ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಕ್ರೂಡ್ ಆಯಿಲ್ ಗಲ್ಫ್ ರೀಜನ್ನಿಂದ ಕಂಡು ಬರುತ್ತೆ. ಹಾಗಾಗಿ ಡಿಸ್ರಪ್ಷನ್ ಆಗಬಾರ್ದು. ಇದರಿಂದ ಫ್ಯೂಯಲ್ ಪ್ರೈಸಸ್ ಹೆಚ್ಚಾಗುತ್ತೆ, ಎಕನಾಮಿಕ್ ಇಂಪ್ಯಾಕ್ಟ್ ಆಗುತ್ತೆ ಅಂತಲೂ ಸಹ ಭಾರತ ರೀಸೆಂಟ್ಲಿ ಒಂದು ಎಫರ್ಟನ್ನು ಹಾಕಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ನೇವಿ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಎಫರ್ಟ್ ಆಪರೇಷನ್ ಸಂಕಲ್ಪ. ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದೇ ಇಶ್ಯೂವನ್ನು ಕನೆಕ್ಟ್ ಮಾಡುವಂತಹ ಅನದರ್ ಆರ್ಟಿಕಲ್ ಇದೆ, ಇಂಡಿಯಾಸ್ ಡ್ಯೂಯಲ್ ಡಿಪೆಂಡೆನ್ಸ್ ಆನ್ ವೆಸ್ಟ್ ಏಷ್ಯಾ ಫಾರ್ ಯೂರಿಯಾ ಪ್ರೊಡಕ್ಷನ್. ಸ್ಟ್ರೇಟ್ ಆಫ್ ಹಾರ್ಮೋಸ್ನಲ್ಲಿ ತೊಂದರೆ ಆದರೆ ಡೆಫಿನೆಟ್ಲಿ ನಮ್ಮ ಒಂದು ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥ ಒಂದು ಡೇಟಾವನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಬಿಕಾಸ್ ಭಾರತದಲ್ಲಿ ನೈಟ್ರೋಜನ್ ಫರ್ಟಿಲೈಸರನ್ನು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾರೆ. ಅದರಲ್ಲೂ ಎಸೆನ್ಷಿಯಲ್ ಆಗಿರ್ತಕ್ಕಂಥ ಕ್ರಾಪ್ಗಳ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ರೈಸನ್ನು ಡೆವಲಪ್ ಮಾಡಿರೋದಾಗಿರ್ಬೋದು, ವೀಟ್ ಆಗಿರ್ಬೋದು, ಶುಗರ್ ಕೇನನ್ನು ಡೆವಲಪ್ ಮಾಡ್ತಕ್ಕಂಥ ಹಂತದಲ್ಲಿ ನಾವು ನೈಟ್ರೋಜನ್ ಫರ್ಟಿಲೈಸರನ್ನು ಯೂಸ್ ಮಾಡ್ತೇವೆ. ಹಾಗಾಗಿ ಫುಡ್ ಸೆಕ್ಯೂರಿಟಿಯ ಒಂದು ಕನ್ಸರ್ನ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಲ್ವಾ. ನ್ಯಾಚುರಲ್ ಗ್ಯಾಸನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತೀವಲ್ವ, ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ ಈ ಒಂದು ಗ್ಯಾಸನ್ನು ಅಮೋನಿಯಾ ಆಗಿ ಕನ್ವರ್ಟ್ ಮಾಡ್ತಾರೆ.
ಅಮೋನಿಯಾ ಆದ ನಂತರ ನೆಕ್ಸ್ಟ್ ಯೂರಿಯಾ ಆಗಿ ಕನ್ವರ್ಟ್ ಮಾಡಲಾಗುತ್ತೆ. ಈ ಒಂದು ಯೂರಿಯಾವನ್ನೇ ನಾವು ಅಗ್ರಿಕಲ್ಚರ್ ನಡೆಯಲ್ಲಿ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳ್ಬೋದು. ಈ ಯೂರಿಯಾ ಪ್ರೊಡಕ್ಷನ್ ಅಂತ ಬಂದಾಗ ಜನರಲಿ ಹೈಡ್ರೋಜನ್ ಒಂದು ರಿಕ್ವೈರ್ಮೆಂಟ್ಸು ಸಹ ಇರುತ್ತೆ. ಈ ಒಂದು ಹೈಡ್ರೋಜನ್ ರಿಕ್ವೈರ್ಮೆಂಟು ನ್ಯಾಚುರಲ್ ಗ್ಯಾಸಿಂದ ಬರುತ್ತೆ ಅಂತ ಹೇಳ್ಬೋದು. ಭಾರತದಲ್ಲಿ ಆಗ್ತಾ ಇರುವಂಥ ಒಂದು ಫರ್ಟಿಲೈಸರ್ ಪ್ರೊಡಕ್ಷನ್ ಅಂತ ಬಂದಾಗ ನಿಯರ್ಲಿ 30% LNG ಪ್ರೊಡಕ್ಷನನ್ನು ಭಾರತ ಮಾಡುತ್ತೆ. ಅದರಲ್ಲೂ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ 4th ಲಾರ್ಜೆಸ್ಟ್ ಇಂಪೋರ್ಟರ್ ಅಂತ ಅನಿಸ್ಕೊಳ್ಳುತ್ತೆ ವೆನ್ ಇಟ್ ಕಮ್ಸ್ ಟು ದ LNG. ಗ್ಲೋಬಲಿ LNGನ ಇಂಪೋರ್ಟ್ ಮಾಡ್ಕೊಳ್ಳುವಂಥ ಹಂತದಲ್ಲಿ 4ನೇ ಪೊಸಿಷನನ್ನು ಭಾರತ ಹೊಂದಿದೆ. 60% ಇಂಪೋರ್ಟನ್ನು ನಾವು ವೆಸ್ಟ್ ಏಷ್ಯಾದಿಂದ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬೋದು. ಮೇಜರ್ ಸಪ್ಲೈಯರ್ಸ್ಗಳಂತಂದರೆ ಖತರ್ ಇದೆ, UAE, ಓಮನ್ ಹಾಗೂ ಸೌದಿ ಅರೇಬಿಯಾವನ್ನು ನೋಡ್ಬೋದು. ಮೇಜರ್ ಸಪ್ಲೈಸ್ಗಳನ್ನು ಸಹ ನಾವು ಈ ಒಂದು ಗ್ರಾಫ್ನ ಮುಖಾಂತರ ಕನೆಕ್ಟ್ ಮಾಡ್ಬೋದು. 2025 ಹಾಗೂ 26 ಅಡಿಯಲ್ಲಿ ಭಾರತಕ್ಕೆ LNG ಸಪ್ಲೈನ ನಾವು ನೋಡಿದಾಗ ಇಂಪೋರ್ಟ್ ಮಾಡ್ಕೊಂಡಿರುವಂಥದ್ದು 50.2% ಇದೆ. ನೆಟ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತ ಬಂದಾಗ 49.8 ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅಗೇನ್ ಯಾವ ರಾಷ್ಟ್ರಗಳು ನಮಗೆ ಹೆಚ್ಚು ಸಪೋರ್ಟನ್ನು ಮಾಡ್ತಾ ಇದ್ದಾವೆ LNG ಅಂತ ಬಂದಾಗ 2024-25 ಒಂದು ರಿಪೋರ್ಟ್ ಹೇಳುತ್ತೆ. ಖತರ್ ಹೈಯೆಸ್ಟ್ ಇದೆ, US, UAE, ಓಮನ್ ಆ್ಯಂಡ್ ಅಂಗೋಲಾ ರಾಷ್ಟ್ರಗಳನ್ನು ನೋಡಿದ್ವಲ್ಲ. ಹಾಗೂ 2025-26 ಅಡಿನಲ್ಲಿ LNG ಡಿಸ್ಟ್ರಿಬ್ಯೂಷನನ್ನು ನೋಡಿದಾಗ ಫರ್ಟಿಲೈಸರ್ಸ್ಗಳ ಉತ್ಪಾದನೆಗಾಗಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್, ಪವರ್, ರಿಫೈನರಿ, ಪೆಟ್ರೋಕೆಮಿಕಲ್ಗಳ ಒಂದು ಡೆವಲಪ್ಮೆಂಟ್ಗೋಸ್ಕರನೂ ಸಹ LNGಯನ್ನು ಯೂಸ್ ಮಾಡಿದ್ದಾರೆ. ಹೈಯೆಸ್ಟ್ ಫರ್ಟಿಲೈಸರ್ಗಳ ಪ್ರೊಡಕ್ಷನ್, ಸೆಕೆಂಡ್ ಹೈಯೆಸ್ಟ್ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್. ಅಗೇನ್ ಯೂರಿಯಾವನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ 2024-25 ರಿಪೋರ್ಟನ್ನು ನೋಡಿದಾಗ ಓಮನ್ ನಮಗೆ ಹೆಚ್ಚು ಸಪೋರ್ಟನ್ನು ಮಾಡಿದೆ. ಓಮನ್ ರಾಷ್ಟ್ರದಿಂದ ನಾವು ಹೆಚ್ಚು ಯೂರಿಯಾವನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೇವೆ. ನೆಕ್ಸ್ಟ್ ರಷ್ಯಾ, ಸೌದಿ ಅರೇಬಿಯಾ, ಖತರ್, UAE. ಈ ಒಂದು ಚಾರ್ಟನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಅಟ್ಲೀಸ್ಟ್ ಹೈಯೆಸ್ಟ್ ಕಂಟ್ರಿಗಳು ಯಾವುದಿದೆ ಅಂತ ನೆನ್ಪಿಟ್ಕೊಂಡ್ರೆ ಪ್ರಿಲಿಮ್ಸಲ್ಲೂ ಸಹ ಕೇಳ್ಬೋದು. ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಬಿಕಾಸ್ ಫರ್ಟಿಲೈಸರ್ ರಿಲೇಟೆಡ್ ಇರುವಂಥ ಕ್ವಶನ್ಸ್ಗಳನ್ನು ಸಾಕಷ್ಟು ಸರ್ತಿ ಕೇಳಿದರೆ ಒಂದು ಯೋಜನೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಫ್ಯಾಕ್ಟ್ಸ್ಗಳನ್ನು ನಾವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಖತರ್ ರಾಷ್ಟ್ರದಿಂದ ಹೆಚ್ಚು LNGಯನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಓಮನ್ನ ಮುಖಾಂತರ ಹೆಚ್ಚು ಯೂರಿಯಾವನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಪ್ರಸ್ತುತವಾಗಿ ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರತಕ್ಕಂಥ ಒಂದು ವಾರ್ ಸಿಚುವೇಷನ್ನಿಂದಾಗಿ LNG ಶಾರ್ಟೇಜ್ ಆಗಿದೆ. LNG ನಮಗೆ ಇಂಪಾರ್ಟೆಂಟ್ ಯೂರಿಯಾ ಪ್ರೊಡಕ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ. ಡೊಮೆಸ್ಟಿಕ್ ಲೆವೆಲಲ್ಲಿ ಯೂರಿಯಾವನ್ನು ಸಹ ನಮಗೆ ಸರಿಯಾಗಿ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸಮ್ ಯೂರಿಯಾ ಪ್ಲಾಂಟ್ಸ್ಗಳು ಭಾರತದಲ್ಲಿ ಆಪ್ರೇಟ್ ಆಗ್ತಾ ಇದ್ದಾವೆ, ಆದರೂ ಕೂಡ ಅಷ್ಟೊಂದು ನಾವು ಡಿಮ್ಯಾಂಡನ್ನು ಮೀಟ್ ಮಾಡಲಿಕ್ಕೆ ಆಗುವುದಿಲ್ಲ. ಸರ್ಕಾರ ಇವತ್ತು ಫರ್ಟಿಲೈಸರ್ ಸೆಕ್ಟರನ್ನು ಪ್ರಯಾರಿಟಿ ವೈಸ್ ತೆಗೆದುಕೊಳ್ಬೇಕು ಅಂತ, ಇದಕ್ಕೆ ಬೇಕಾಗಿರುವಂಥ ಒಂದು ಗ್ಯಾಸ್ ಸಪ್ಲೈಯನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಪ್ರೆಸೆಂಟ್ ಸಿಚುವೇಷನನ್ನು ಅನಲೈಸ್ ಮಾಡಬೇಕಾಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ನಲ್ಲಿ ವೆರಿ ಇಂಪಾರ್ಟೆಂಟ್. ನಾವು ಡಿಯಲ್ ಡಿಪೆಂಡೆನ್ಸಿಯನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ ಅಂತಂದರೆ LNGನೂ ಸಹ ಭಾರಿ ಪ್ರಮಾಣದಲ್ಲಿ ಇಂಪೋರ್ಟನ್ನು ಮಾಡ್ಕೊಳ್ತಾ ಇದ್ದೇವೆ. ಯೂರಿಯಾ ಪ್ರೊಡಕ್ಷನಲ್ಲಿ LNG ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ವಿ. ಅಗೇನ್ ಯೂರಿಯಾವನ್ನು ಸಹ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಡೊಮೆಸ್ಟಿಕ್ ಲೆವೆಲಲ್ಲಿ ಯೂರಿಯಾನ ಪ್ರೊಡಕ್ಷನ್ ಮಾಡಬೇಕಂದ್ರೂ ಕೂಡ ರಾ ಮಟೀರಿಯಲ್ ಬೇಕಾಗುತ್ತಲ್ವ. ನ್ಯಾಚುರಲ್ ಗ್ಯಾಸ್ ಇವಾಗ ರಾ ಮಟೀರಿಯಲ್, ಹಾಗಾಗಿ ನ್ಯಾಚುರಲ್ ಗ್ಯಾಸ್ ಮೇಲೆ ನಮ್ಮ ಡಿಪೆಂಡೆನ್ಸಿ ಇದೆ, ಯೂರಿಯಾ ಮೇಲೂ ಸಹ ನಮ್ಮ ಡಿಪೆಂಡೆನ್ಸಿ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇಲ್ಲಿ ಫರ್ಟಿಲೈಸರ್ ಶಾರ್ಟೇಜ್ ಆದರೆ ಕ್ರಾಪ್ ಈಲ್ಡ್ ಕಡಿಮೆ ಆಗುತ್ತೆ ಅಲ್ವಾ. ಫುಡ್ ಇನ್ಫ್ಲೇಷನ್ ಆಗೋದನ್ನು ನಾವು ನೋಡ್ಬೋದು. ಫುಡ್ ಸೆಕ್ಯೂರಿಟಿ ಒಂದು ರಿಸ್ಕ್ ಬರುತ್ತೆ. ಎಕನಾಮಿಕಲಿ ಸಹ ನಾವು ಇಂಪ್ಯಾಕ್ಟನ್ನು ನೋಡಬೇಕಾಗುತ್ತೆ. ಸರ್ಕಾರದ ಮೇಲೆ ಒಂದು ಸಬ್ಸಿಡಿ ಬರ್ಡನ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಫರ್ಟಿಲೈಸರ್ಸ್ಗಳ ಒಂದು ಬೆಲೆ ಹೆಚ್ಚಾಗಿದೆ ಅಂತಂದರೆ ಫಾರ್ಮರ್ಸ್ಗಳಿಗೂ ಸಹ ಒಂದು ಸ್ಟ್ರೆಸ್ ಕಂಡೀಷನನ್ನು ಕ್ರಿಯೇಟ್ ಮಾಡುತ್ತೆ. ಈ ರೀತಿಯಾದಂತಹ ಇಶ್ಯೂನ ನಾವಿಲ್ಲಿ ಅಡ್ರೆಸ್ ಮಾಡಬೇಕು. ಇನ್ನು ಮುಂದಿನದಾಗಿ ಡಿಜಿಟಲ್ ಎಕ್ಸೈಲ್. ದ ಗವರ್ಮೆಂಟ್ ಕುಡ್ ಬಿ ಕ್ರಿಯೇಟಿಂಗ್ ಅ ಸಿಸ್ಟಮ್ ಆಫ್ ಆರ್ಬಿಟ್ರರಿ ಸೆನ್ಸಾರ್ಶಿಪ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಹಾಗೂ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಅಥವಾ ಚಾಲೆಂಜಸ್ಗಳು ಏನಿದಾವಲ್ಲ, ಯಾವ ರೀತಿ ಅಂತ ರಿಫಾರ್ಮ್ಸನ್ನು ತರ್ತಾರೆ ಅಂತ GS ಪೇಪರ್ 3 ನಡೆಯಲು ಸಹ ನಾವು ಗಮನಿಸ್ಬೋದು. ಇಲ್ಲಿ ಡಿಜಿಟಲ್ ಎಕ್ಸೈಲ್ ಅನ್ನುವಂಥ ವರ್ಡನ್ನು ಕೊಟ್ಟಿದ್ದಾರಲ್ವಾ, ಮೀನಿಂಗ್ನ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಡಿಜಿಟಲ್ ಎಕ್ಸೈಲ್ ಅಂತಂದರೆ ಆನ್ಲೈನ್ ಪಬ್ಲಿಕ್ ಪ್ಲೇಸ್ನಲ್ಲಿ ಒಬ್ಬ ವ್ಯಕ್ತಿಯ ಐಡೆಂಟಿಟಿಯನ್ನು ಕಂಪ್ಲೀಟಾಗಿ ಇಲ್ಲಿ ರಿಮೂವ್ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು. ಏನು ಹಾಗಂತಂದರೆ ಇವಾಗ ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಇರುತ್ತಲ್ವ, ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ನಾವು ಆ್ಯಕ್ಟಿವ್ ಆಗಿರ್ತೀವಿ. ನಮಗೆ ಸಂಬಂಧಪಟ್ಟಂಥ ಪೋಸ್ಟನ್ನು ಮಾಡೋದ್ರ ಮುಖಾಂತರ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ಸನ್ನು ಎಕ್ಸೆಸ್ ಮಾಡ್ಕೊಳ್ತಾ ಇರ್ತೀವಿ ಅಂತ ಹೇಳ್ಬೋದು. ನಮ್ಮ ಒಂದು ಅಕೌಂಟನ್ನು ಇಲ್ಲಿ ಕಂಪ್ಲೀಟಾಗಿ ಡಿಲೀಟ್ ಮಾಡ್ತಾರೆ, ಕಂಪ್ಲೀಟಾಗಿ ಬ್ಲಾಕ್ ಮಾಡಿಬಿಡ್ತಾರೆ. ಸೋಷಿಯಲ್ ಮೀಡಿಯಾ ಅಕೌಂಟ್ ಕಂಪ್ಲೀಟ್ಲಿ ಬ್ಯಾನ್ ಮಾಡ್ತಾರೆ. ಯಾವುದೇ ರೀತಿಯಂಥ ಪೋಸ್ಟನ್ನು ಸಹ ಮಾಡಲಿಕ್ಕಾಗಲ್ಲ. ಈ ಮೊದಲಿರತಕ್ಕಂಥ ಪೋಸ್ಟನ್ನು ರಿಮೂವ್ ಮಾಡಲಾಗುತ್ತೆ. ವೆಬ್ಸೈಟಲ್ಲಿ ಇರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ಸನ್ನು, ಎಲ್ಲ ಎಕ್ಸೆಸನ್ನು ಸಹ ಪ್ರಿವೆಂಟ್ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿಯ ಎಕ್ಸ್ಪ್ರೆಷನನ್ನು ಇಲ್ಲಿ ರೆಸ್ಟ್ರಿಕ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಒಂದು ಆರ್ಗ್ಯುಮೆಂಟನ್ನು ಆರ್ಟಿಕಲ್ ನಡೆಯಲ್ಲಿ ಕಾಣ್ತಾ ಇದ್ದೇವೆ.
ಡಿಜಿಟಲ್ ಎಕ್ಸೈಲ್ ಅಂದರೆ ತುಂಬ ಸಿಂಪಲ್ಲಾಗಿ ಒಬ್ಬ ವ್ಯಕ್ತಿಯ ಐಡೆಂಟಿಟಿಯನ್ನು ಆನ್ಲೈನ್ ಪಬ್ಲಿಕ್ ಸ್ಪೇಸ್ನಲ್ಲಿ ಕಂಪ್ಲೀಟಾಗಿ ರಿಮೂವ್ ಮಾಡುವಂಥದ್ದು ಅಂತ ಹೇಳ್ಬೋದು. ಡೆಫಿನೆಟ್ಲಿ ಸರ್ಕಾರವೇ ಇಲ್ಲಿ ಮಾಡುತ್ತೆ. ಸರ್ಕಾರಕ್ಕೆ ಯಾವ ರೀತಿಯಾಗಿ ಒಂದು ಪವರ್ ಬಂದಿದೆ, IT ಆ್ಯಕ್ಟ್ ಇಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. IT ಆ್ಯಕ್ಟ್ 2000 ಅಡಿಯಲ್ಲಿ ಸೆಕ್ಷನ್ 69A ನಮಗೆ ಹೇಳುತ್ತೆ, ನ್ಯಾಷನಲ್ ಸೆಕ್ಯೂರಿಟಿಯ ಆಧಾರದ ಮೇಲೆ, ಪಬ್ಲಿಕ್ ಆರ್ಡರ್ನ ಆಧಾರದ ಮೇಲೆ, ಸವರ್ನಿಟಿ ಹಾಗೂ ಇಂಟಿಗ್ರಿಟಿ ಆಫ್ ನೇಷನ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ ಇರುತ್ತಲ್ಲ, ಈ ಒಂದು ಹಂತದಲ್ಲಿ ಕಂಪ್ಲೀಟಾಗಿ ಡಿಜಿಟಲ್ ಎಕ್ಸೈಲನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಇದು ಲೀಗಲ್ ಬ್ಯಾಕಿಂಗನ್ನು ನಾವು ನೋಡುವಂಥದ್ದು. ಅಷ್ಟೇ ಅಲ್ಲದೆ 2015ರಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ನ ಆಧಾರದ ಮೇಲೂ ಸಹ ಸರ್ಕಾರಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ. ಶ್ರೇಯಾ ಸಿಂಘಾಲ್ ಕೇಸ್ ನಡಿನಲ್ಲೂ ಸಹ ಸುಪ್ರೀಂ ಕೋರ್ಟ್ ಪ್ರಸ್ತುತವಾಗಿ ಸರ್ಕಾರಕ್ಕೆ ಇರ್ತಾ ಇರುವಂಥ ಒಂದು ರೀಸನಿಂಗ್ ಏನಿದೆಯಲ್ಲ, ನ್ಯಾಷನಲ್ ಸೆಕ್ಯೂರಿಟಿ, ಪಬ್ಲಿಕ್ ಆರ್ಡರ್, ಈ ಎಲ್ಲ ಸ್ಥಿತಿಗತಿಗಳನ್ನು ಅಪ್ಹೆಲ್ಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆನ್ಲೈನ್ ಕಂಟೆಂಟನ್ನು ಬ್ಲಾಕ್ ಮಾಡ್ತಕ್ಕಂಥ ಹಂತದಲ್ಲಿ ಶ್ರೇಯಾ ಸಿಂಘಾಲ್ ಕೇಸ್ ಇಲ್ಲಿ ಸಪೋರ್ಟ್ ಮಾಡೋದನ್ನು ನೋಡ್ಬೋದು. 2009ರಲ್ಲಿ ಬ್ಲಾಕಿಂಗ್ ರೂಲ್ಸನ್ನು ತೆಗೆದುಕೊಂಡು ಬರ್ತಾರೆ, ಯಾವ ರೀತಿ ಅಂತ ಒಂದು ಪ್ರೊಸೆಸನ್ನು ಫಾಲೋ ಮಾಡಬೇಕು ಅಂತ. ರಿಟರ್ನ್ ಆರ್ಡರ್ ಇಲ್ಲಿ ರಿಕ್ವೈರ್ಡ್ ಇರುತ್ತೆ ಹಾಗೂ ರಿವ್ಯೂ ಕಮಿಟಿಯ ಒಂದು ಓವರ್ಸೈಟು ಮ್ಯಾಟ್ರ್ ಆಗುತ್ತೆ. ರಿವ್ಯೂ ಕಮಿಟಿ ಒಂದು ರೆಕಮೆಂಡೇಷನ್ಸನ್ನು ಇಲ್ಲಿ ಕೊಡಬೇಕಾಗುತ್ತೆ. ಒಂದು ಪ್ರೊಸೆಸನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕು ಅಂತ ಬ್ಲಾಕಿಂಗ್ ರೂಲ್ಸ್ ನಡಿಯಲ್ಲಿ ಮೆನ್ಷನ್ ಮಾಡ್ತಾರೆ. ಆರ್ಟಿಕಲಲ್ಲಿ ಮಾಡ್ತಾ ಇರುವಂತಹ ಚರ್ಚೆ ಅಂತಂದರೆ, ಇವಾಗ ಲಾರ್ಜ್ ಸ್ಕೇಲಲ್ಲಿ ಬ್ಲಾಕ್ ಮಾಡ್ತಾ ಇದ್ದಾರಲ್ಲ ಅಕೌಂಟನ್ನು, ಸೊ ಎಷ್ಟರ ಮಟ್ಟಿಗೆ ನಾವು ಸರಿಯಾದಂತಹ ಪ್ರೊಸೆಸನ್ನು ಫಾಲೋ ಮಾಡ್ತಾ ಇದ್ದೀವಿ. ಬ್ಲಾಕಿಂಗ್ ರೂಲ್ ಇದೆ, ಬಟ್ ರೂಲ್ಸನ್ನು ಫಾಲೋ ಮಾಡ್ತಕ್ಕಂಥ ಹಂತದಲ್ಲಿ ಏನೇನು ಲೂಪ್ ಹೋಲ್ಸ್ಗಳಿದ್ದಾವೆ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಲಾರ್ಜ್ ಸ್ಕೇಲಲ್ಲಿ ಬ್ಲಾಕಿಂಗನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವೊಂದಿಷ್ಟು ಅಕೌಂಟ್ಸ್ಗಳನ್ನು ನೋಡುವಂಥದ್ದಾದರೆ, ಇವಾಗ BBC ಡಾಕ್ಯುಮೆಂಟರಿ ಲಿಂಕ್ಸ್ಗಳನ್ನು ನೋಡ್ಬೋದು. 2023ರಲ್ಲಿ ಬ್ಲಾಕ್ ಮಾಡಿರೋದಾಗಿ ನೋಡ್ತಾ ಇದ್ದೇವೆ. ಕೆಲವೊಂದಿಷ್ಟು ಆ್ಯಕ್ಟಿವಿಸ್ಟ್ಗಳು, ಜರ್ನಲಿಸ್ಟ್ಗಳ ಒಂದು ಅಕೌಂಟನ್ನು ಸಹ ಬ್ಲಾಕ್ ಮಾಡಿದ್ದಾರೆ. ಅದರಲ್ಲೂ ಫಾರ್ಮರ್ಸ್ಗಳ ಪ್ರೊಟೆಸ್ಟ್ ನಡೀತಕ್ಕಂಥ ಹಂತದಲ್ಲಿ ಸಾಕಷ್ಟು ಅಕೌಂಟ್ಗಳು ಬ್ಲಾಕ್ ಆಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಸರ್ಕಾರ ಒಂದು ಎಮರ್ಜೆನ್ಸಿ ಪವರನ್ನು ಯೂಸ್ ಮಾಡ್ತಾ ಇದೆ. ಎಮರ್ಜೆನ್ಸಿ ಪವರನ್ನು ಯೂಸ್ ಮಾಡ್ತಕ್ಕಂಥ ಹಂತದಲ್ಲಿ ಒಬ್ಬ ವ್ಯಕ್ತಿಗೆ ಡಿಫೆನ್ಸ್ ಮಾಡಲಿಕ್ಕೆ ಅವಕಾಶನೇ ಇರೋದಿಲ್ಲ. ಹಿಯರಿಂಗೇ ಇಲ್ಲಿ ಸರಿಯಾಗಿ ಆಗೋದಿಲ್ಲ. ಪ್ರೊಸೆಸ್ಸನ್ನು ನಾವಿಲ್ಲಿ ಇಮಿಡಿಯೇಟಾಗಿ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಡ್ಯೂ ಪ್ರೊಸೆಸ್ಸನ್ನು ನಾವು ಬೈಪಾಸ್ ಮಾಡ್ದಂಗೆ ಆಗುತ್ತೆ. ಸರಿಯಾದಂಥ ಪ್ರೊಸೆಸ್ಸನ್ನೇ ಇಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತ ಆಥರ್ ಅವರು ಇಲ್ಲಿ ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ. ಎಮರ್ಜೆನ್ಸಿ ಸಿಚುವೇಶನ್ ಅಡಿಯಲ್ಲಿ ಡ್ಯೂ ಪ್ರೊಸೆಸ್, ಸರಿಯಾದಂಥ ಒಂದು ಪ್ರೊಸೆಸನ್ನು ಫಾಲೋ ಮಾಡ್ತೇವಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಗಮನಿಸ್ಬೋದು. ಇಲ್ಲಿ ಕಾನ್ಫಿಡೆನ್ಷಿಯಾಲಿಟಿ ಅನ್ನುವಂಥ ಆಸ್ಪೆಕ್ಟನ್ನು ನೋಡ್ತೀವಲ್ಲ, ಕಾನ್ಫಿಡೆನ್ಷಿಯಾಲಿಟಿ ಅಂತ ಬಂದಾಗ ಈ ಒಂದು ಪ್ರೊಸೆಸ್ ಏನು ಮಾಡುತ್ತೆ ಅಂದರೆ, ಒಬ್ಬ ವ್ಯಕ್ತಿಗೆ ಅಫೆಕ್ಟ್ ಆಗಿದೆ ಅಂತಂದರೆ ಆ ಒಂದು ಎಫೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಅಗೇನ್ ಚಾಲೆಂಜ್ ಮಾಡಲಿಕ್ಕೂ ಸಹ ಆಗೋದಿಲ್ಲ. ಆರ್ಡರನ್ನು ಕಂಪ್ಲೀಟಾಗಿ ಸೀಕ್ರೆಟಲ್ಲಿ ಇಟ್ಟುಬಿಡ್ತಾರೆ, ಕಾನ್ಫಿಡೆನ್ಷಿಯಾಲಿಟಿಯನ್ನು ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ರಿವ್ಯೂ ಕಮಿಟಿ ಅಂತ ಬಂದಾಗ ಇದು ಸರ್ಕಾರದ ಒಂದು ಪಾಠ ಇರುತ್ತಲ್ಲ, ರಿವ್ಯೂ ಕಮಿಟಿ ಇದೊಂದು ಇಂಡಿಪೆಂಡೆಂಟ್ ಆಗಿರುವಂತಹ ಒಪಿನಿಯನ್ನ ಹೇಳೋದಿಲ್ಲ, ಸರಿಯಾದಂಥ ಒಂದು ಎಕ್ಸಾಮಿನೇಷನನ್ನು ಸಹ ಮಾಡೋದಿಲ್ಲ. ಸರ್ಕಾರಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ಈ ಒಂದು ಕಮಿಟಿ ಸರ್ಕಾರದ ಪರವಾಗಿಯೇ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಸೆನ್ಸಾರ್ಶಿಪ್ಗೆ ಸಂಬಂಧಪಟ್ಟಂಥ ಒಂದು ಪವರನ್ನು ಸಹ ಎಕ್ಸ್ಪಾನ್ಷನ್ ಮಾಡಿದ್ದಾರೆ. ಸಾಕಷ್ಟು ಮಿನಿಸ್ಟ್ರೀಸ್ಗಳು ಬ್ಲಾಕಿಂಗ್ ಆರ್ಡರ್ನ ಇಶ್ಯೂ ಮಾಡಲಿಕ್ಕೆ ಅಲೌ ಮಾಡ್ತಾ ಇದ್ದಾರೆ. ಇದರಿಂದ ಒಂದು ಇನ್ಕನ್ಸಿಸ್ಟೆನ್ಸಿ ಇಲ್ಲಿ ತೋರಿಸ್ದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಮಿನಿಸ್ಟ್ರೀಸ್ಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಪವರನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಒಂದು ಸಂವಿಧಾನಾತ್ಮಕವಾಗಿರುವಂತಹ ಕ್ವಶನ್ ಇಲ್ಲಿ ಬೇಸಿಕಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಬಂದಾಗ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ಅನ್ನು ನಾವು ನೋಡ್ಬೋದು. ಫ್ರೀ ಸ್ಪೀಚ್ ಅನ್ನೋದು ಅಬ್ಸಲ್ಯೂಟ್ ಫಂಡಮೆಂಟಲ್ ರೈಟ್ ಅಲ್ಲ, ಇಟ್ ಈಸ್ ಸಬ್ಜೆಕ್ಟೆಡ್ ಟು ದಿ ರೀಸನೇಬಲ್ ರೆಸ್ಟ್ರಿಕ್ಷನ್. ಬಟ್ ರೆಸ್ಟ್ರಿಕ್ಷನ್ ಯಾವ ರೀತಿಯಾಗಿರಬೇಕು, ರೀಸನೇಬಲ್ ಆಗಿರಬೇಕು. ಕಾರಣಗಳನ್ನು ಸಹ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ ಆಗಿರ್ಬೋದು, ಇಂಟಿಗ್ರಿಟಿ, ಇವೆಲ್ಲವನ್ನು ನೋಡಿದ್ವಿ. ಪಬ್ಲಿಕ್ ಆರ್ಡರ್, ಇದರ ಆಧಾರದ ಮೇಲೆ ನಾವು ರೆಸ್ಟ್ರಿಕ್ಷನ್ಸನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅನ್ನೆಸೆಸರಿ ನಾವು ಒಂದು ವ್ಯಕ್ತಿಗತವಾಗಿರ್ತಕ್ಕಂಥ ಎಕ್ಸ್ಪ್ರೆಷನನ್ನು ರೆಸ್ಟ್ರಿಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಇವಾಗ ಬ್ಲಾಕ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಒಬ್ಬ ವ್ಯಕ್ತಿಯನ್ನು ಸೋಷಲಿ, ಪೊಲಿಟಿಕಲಿ, ಪ್ರೊಫೆಷ್ನಲಿ ಐಸೋಲೇಟ್ ಮಾಡೋದಾಗುತ್ತೆ. ಬಿಕಾಸ್ ಪ್ರಸ್ತುತವಾಗಿ ಎಲ್ಲರೂ ಸಹ ಸೋಷಿಯಲ್ ಮೀಡಿಯಾ ಮೇಲೆ ಅಷ್ಟೊಂದು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದಾರೆ. ಇದು ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ರೈಟ್ಸನ್ನು ವೈಲೇಷನ್ ಮಾಡ್ತಾ ಇದೆ. ಅಗೇನ್ ಬ್ಲಾಕಿಂಗ್ ಪ್ರೊಸೆಸ್ ನಡಿನಲ್ಲೂ ಸಹ ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಪ್ರಾಪರ್ ಆಗಿ ಒಂದು ರೀಸನಿಂಗನ್ನು ಸಹ ಇಲ್ಲಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಸೀಕ್ರೆಸಿಯನ್ನು ಸಹ ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕನ್ಸರ್ನನ್ನು ಆಥರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಂದಿನದಾಗಿ ಹೌ ಅಗ್ರಿ PV ಕ್ಯಾನ್ ಟರ್ನ್ ಇಂಡಿಯಾಸ್ ಫಾರ್ಮ್ಸ್ ಇಂಟು ಡ್ಯುಯಲ್ ಪರ್ಪಸ್ ಪವರ್ ಹೌಸಸ್
ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್, GS ಪೇಪರ್ 3 ಅಂತ ಬಂದಾಗ ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ರಿಫಾರ್ಮ್ಸ್ ನಡಿನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಅಗೇನ್ ರಿನ್ಯೂವೇಬಲ್ ಎನರ್ಜಿಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂಲ್ಲೂ ಸಹ ಕನೆಕ್ಟ್ ಮಾಡ್ಬೋದು. ಅಗ್ರಿ PV ಅಂತಂದರೆ ಅಗ್ರಿ ವೋಲ್ಟಿಕ್ಸ್ ಅಂತ ಅರ್ಥ. ಫಾರ್ಮಿಂಗ್ ನಡಿನಲ್ಲಿ ನಾವು ಸೋಲಾರ್ ಪವರನ್ನು ಹೆಚ್ಚು ಯೂಸ್ ಮಾಡೋದ್ರ ಮುಖಾಂತರ ಸೇಮ್ ಲ್ಯಾಂಡ್ ನಡಿನಲ್ಲಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಆ್ಯಸ್ ವೆಲ್ ಆ್ಯಸ್ ಸೋಲಾರ್ ಪ್ಯಾನಲ್ಸನ್ನು ಸೆಟಪ್ ಮಾಡೋದ್ರ ಮುಖಾಂತರ ನಾವು ಅಗ್ರಿಕಲ್ಚರ್ ಸೆಕ್ಟರ್ನಿಂದ ಬರ್ತಾ ಇರುವಂಥ ಒಂದು ಬೆನಿಫಿಟನ್ನು ಡಬಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ರಿನ್ಯೂಬಲ್ ಎನರ್ಜಿ ಅಂತ ಬಂದಾಗ ಭಾರತ ಹಾಕ್ಕೊಂಡಿರ್ತಕ್ಕಂಥ ಟಾರ್ಗೆಟ್ಗಳು ನೆಟ್ ಝೀರೋ ಎಮಿಷನ್ ಬೈ 2070 ಇದೆ. ಸೋಲಾರ್ ಕೆಪಾಸಿಟಿ ನಡಿನಲ್ಲೂ ಸಹ 300 ಗಿಗಾವ್ಯಾಟ್ ಅಷ್ಟು ಹೊಂದಬೇಕು ಬೈ 2030 ಅನ್ನುವಂಥ ಟಾರ್ಗೆಟನ್ನು ಸಹ ಹಾಕ್ಕೊಂಡಿದೆ. ಇಲ್ಲಿ ನಾವು ಕೆಪಾಸಿಟಿಯನ್ನು ರೀಚ್ ಮಾಡಬೇಕು ಅಂತಂದರೆ ಸಿವಿಯರ್ ಆಗಿರುವಂಥ ಒಂದು ಲ್ಯಾಂಡ್ ಕಾಂಪಿಟೇಷನ್ ಇದೆ. ಹಾಗಾಗಿ ಅಗ್ರಿ ಲ್ಯಾಂಡ್ ನಡಿನಲ್ಲಿ ನಾವು ಯಾಕೆ ಸೋಲಾರ್ ಪ್ಯಾನಲ್ಸ್ಗಳನ್ನು ಹೆಚ್ಚು ಡೆವಲಪ್ ಮಾಡಬಾರ್ದು, ಅಗ್ರಿ PVಸ್ಗಳನ್ನು ಹೆಚ್ಚು ಡೆವಲಪ್ ಮಾಡೋದ್ರ ಮುಖಾಂತರ ಫಾರ್ಮರ್ಸ್ಗಳಿಗೆ ಬರ್ತಾ ಇರತಕ್ಕಂಥ ಆದಾಯ ಡಬಲ್ ಆಗೋದನ್ನು ನಾವು ಕಾಣ್ಬೋದು. ಇಲ್ಲಿ ಎಲಿವೇಟೆಡ್ ಆಗಿರ್ತಕ್ಕಂಥ ಪ್ಯಾನೆಲ್ಸ್ಗಳನ್ನು ಸೆಟಪ್ ಮಾಡಿದಾರಲ್ವ, ಈ ಒಂದು ಎಲಿವೇಟೆಡ್ ಏರಿಯಾ ಕೆಳಗಡೆ ಟ್ರ್ಯಾಕ್ಟರ್ಗಳ ಮೂವ್ಮೆಂಟ್ ಆಗ್ಬೋದು, ಲೈಫ್ ಸ್ಟಾಕ್ಗಳ ಮೂವ್ಮೆಂಟ್, ವರ್ಕರ್ಸ್ಗಳು ಸಹ ಈಸಿಯಾಗಿ ಮೂವ್ ಆಗ್ಬೋದು. ಸರಿಯಾದಂಥ ಒಂದು ರೋ ನಡಿನಲ್ಲಿ ಡೆವಲಪ್ ಮಾಡ್ತಾರೆ. ಹಾಗೂ ಪ್ಲಾಂಟ್ಸ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಶೇಡಿಂಗನ್ನು ಸಹ ಇದು ಒದಗಿಸುತ್ತೆ. ಶೇಡಿಂಗನ್ನು ಸಹ ಒದಗಿಸೋದ್ರ ಮುಖಾಂತರ ಕ್ರಾಪ್ಸ್ಗಳಲ್ಲಿ ಆಗ್ತಾ ಇರುವಂತಹ ವಾಟರ್ ಲಾಸನ್ನು ಸಹ ನಾವು ತಡೆಗಟ್ಟಬಹುದು. ಜನರಲಿ ಟೆಂಪ್ರೇಚರ್ ಜಾಸ್ತಿ ಇದೆ ಅಂತಂದರೆ ಇವ್ಯಾಪರೇಷನ್ ಪ್ರೊಸೆಸ್ನ ಮುಖಾಂತರ ವಾಟರ್ ಲಾಸ್ ಆಗೋದನ್ನು ನೋಡ್ತಾ ಇದ್ದೀವಿ. ಇವಾಗ ಶೇಡ್ ಪ್ರೊವೈಡ್ ಮಾಡೋದ್ರಿಂದ ಪಾರ್ಷಿಯಲ್ ಶೇಡನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಕಂಪ್ಲೀಟಾಗಿಯೂ ಸಹ ನಾವು ಡಾರ್ಕಲ್ಲಿ ಇಡಲಿಕ್ಕೆ ಆಗೋದಿಲ್ಲ ಯಾವುದೇ ಒಂದು ಕ್ರಾಪನ್ನು. ಪಾರ್ಷಿಯಲ್ ಶೇಡಿಂಗನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಇವ್ಯಾಪರೇಷನನ್ನು ತಡೆಗಟ್ಟಬೋದು. ವಾಟರ್ ಲಾಸ್ ಆಗೋದನ್ನು ನಾವು ತಡೆಗಟ್ಟದಂಗೆ ಆಗುತ್ತೆ. ಸಾಯಿಲು ಸಹ ಮಾಯ್ಶ್ಚರ್ಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದರಿಂದ ಪ್ರೊಡಕ್ಟಿವಿಟಿನೂ ಸಹ ಎನ್ಹಾನ್ಸ್ ಆಗೋದನ್ನು ನಾವು ಗಮನ ಹರಿಸುವಂಥದ್ದು. ಸಾಯಿಲ್ ಮಾಯ್ಶ್ಚರ್ ಚೆನ್ನಾಗಿದ್ದರೆ ಪ್ರೊಡಕ್ಟಿವಿಟಿನೂ ಸಹ ಎನ್ಹಾನ್ಸ್ ಆಗೋದನ್ನು ನೋಡ್ತಾ ಇದ್ವಿ. ಎಕ್ಸ್ಟ್ರೀಮ್ ವೆದರ್ನಿಂದ ಕ್ರಾಪ್ಗಳ ಮೇಲೆ ಆಗ್ತಾ ಇರುವಂಥ ಇಂಪ್ಯಾಕ್ಟನ್ನು ಸಹ ತಡೆಗಟ್ಟುತ್ತವೆ ಅಂತ ಹೇಳ್ಬೋದು. ಒಂದು ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡ್ತವೆ ಈ ಪ್ಯಾನೆಲ್ಸ್ಗಳಂತಲೇ ಹೇಳ್ಬೋದು. ಎಕ್ಸೆಸಿವ್ ಆಗಿರ್ತಕ್ಕಂಥ ಹೀಟನ್ನು ಕಂಟ್ರೋಲ್ ಮಾಡೋದ್ರ ಮುಖಾಂತರ ಅಥವಾ ಆನೆಕಲ್ ಮಳೆ ಆದರೆ, ಹೆವಿ ಮಳೆ ಆದ್ರೂ ಸಹ ಕ್ರಾಪ್ಗಳಿಗೆ ಬೇಕಾಗುವಂಥ ಒಂದು ಸಂರಕ್ಷಣೆಯನ್ನು ಕೊಡ್ತವೆ ಅಂತ ಹೇಳ್ಬೋದು. ಎನರ್ಜಿ ಸೆಕ್ಯೂರಿಟಿನೂ ಸಹ ಆಗುತ್ತಲ್ವ. ಇವಾಗ ಇರಿಗೇಷನ್ ಪಂಪ್ಗಳಿಗೆ ಬೇಕಾಗಿರುವಂಥ ಒಂದು ಎಲೆಕ್ಟ್ರಿಸಿಟಿ ಸೋಲಾರ್ ಪವರ್ಗಳ ಮುಖಾಂತರ ಸಿಕ್ಕತ್ತೆ. ಲೋಕಲ್ ಲೆವೆಲಲ್ಲಿ ಈ ಒಂದು ಎಲೆಕ್ಟ್ರಿಸಿಟಿ ಯೂಸ್ ಆಗುತ್ತೆ ಅಂತಲೇ ಗಮನ ಹರಿಸುವಂಥದ್ದು. ಎನ್ವಿರಾನ್ಮೆಂಟಲಿ ಸಹ ಸಾಕಷ್ಟು ಬೆನಿಫಿಟ್ ಇದೆ. ಕ್ಲೀನ್ ಎನರ್ಜಿಯನ್ನು ನಾವು ಜನರೇಷನ್ ಮಾಡ್ದಂಗಾಗುತ್ತೆ, ಕಾರ್ಬನ್ ಎಮಿಷನನ್ನು ಕಂಟ್ರೋಲ್ ಮಾಡ್ದಂಗಾಗುತ್ತೆ ಅಂತ ಹೇಳ್ಬೋದು. ಲ್ಯಾಂಡನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡ್ದಂಗಾಗುತ್ತೆ ಅಂತ ಹೇಳ್ಬೋದು. ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರನ್ನು ನಾವು ತೆಗೆದುಕೊಂಡು ಬಂದಂಗಾಗುತ್ತೆ ಅಂತ ಹೇಳ್ಬೋದು. ಜನರಲಿ ಶೇಡ್ ಟಾಲರೆಂಟ್ ಪ್ಲಾಂಟ್ಸ್ಗಳನ್ನು ಡೆವಲಪ್ ಮಾಡ್ತಕ್ಕಂಥ ಹಂತದಲ್ಲಿ ಪ್ಯಾನೆಲ್ಸ್ಗಳನ್ನು ಯೂಸ್ ಮಾಡ್ಬೋದು. ವೆಜಿಟೇಬಲ್ಸ್, ಫ್ರೂಟ್ಸ್ ಆಗಿರ್ಬೋದು, ಪಲ್ಸಸ್, ಟರ್ಮರಿಕ್, ಜಿಂಜರ್ ಈ ರೀತಿಯಂಥ ಪ್ಲಾಂಟ್ಸ್ಗಳು ಶೇಡಲ್ಲಿ ಗ್ರೋ ಆಗ್ತವೆ. ಹಾಗಾಗಿ ಕ್ರಾಪ್ ಚಾಯ್ಸು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ಈ ಒಂದು ಪ್ರಾಜೆಕ್ಟ್ ಇನ್ನೂ ಸ್ಟ್ರಾಂಗ್ ಆಗಲಿಕ್ಕೆ ಅಂತಲೇ PM ಕುಸುಮ್ ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. 2019ರಲ್ಲಿ ಅಗ್ರಿಕಲ್ಚರನ್ನು ಸೋಲರೈಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಸೋಲಾರ್ ಪ್ಲಾಂಟ್ಸ್ಗಳನ್ನು ಡೆವಲಪ್ ಮಾಡೋದು, ಡಿಸೆಂಟ್ರಲೈಸ್ ಆಗಿರ್ತಕ್ಕಂಥ ಗ್ರಿಡ್ ಕನೆಕ್ಷನನ್ನು ಎನ್ಹಾನ್ಸ್ ಮಾಡುವಂಥದ್ದು, ಸೋಲಾರ್ ಪಂಪ್ಸ್ಗಳಿಗೆ ಸಾಕಷ್ಟು ಪ್ರಾಶಸ್ತ್ಯತೆಯನ್ನು ಕೊಡುವಂಥದ್ದಾಗಿರ್ಬೋದು. ಇದರಿಂದ ಒಂದು ಅಗ್ರಿಕಲ್ಚರ್ ಸೆಕ್ಟರ್ ನಡಿಯಲ್ಲಿ ಎನರ್ಜಿ ಸಪೋರ್ಟನ್ನು ಪ್ರೊವೈಡ್ ಮಾಡಬೇಕು ಅಂತ, ವಾಟರ್ ಸೆಕ್ಯೂರಿಟಿನೂ ಸಹ ಒದಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಫಾರ್ಮರ್ಸ್ಗಳಿಗೆ ಬರ್ತಾ ಇರುವಂಥ ಒಂದು ಆದಾಯವನ್ನು ಹೆಚ್ಚು ಮಾಡಲಿಕ್ಕಂತಲೇ ಈ ಒಂದು ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಫಾರ್ಮರ್ಸ್ಗಳ ಒಂದು ಪ್ರಾಬ್ಲಮನ್ನು ನಾವು ನೋಡಿದಾಗ ಇರಿಗೇಷನ್ ಕಾಸ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಎಲೆಕ್ಟ್ರಿಸಿಟಿ ಸಪ್ಲೈನ ಮುಖಾಂತರ ಅವ್ರಿಗೆ ಆಗ್ತಾ ಇರುವಂಥ ಒಂದು ಕಾಸ್ಟನ್ನು ಸಹ ನಾವು ಭರಿಸ್ದಂಗಾಗುತ್ತಲ್ವ. ಎಡಿಷನಲ್ ಆಗಿರುವಂಥ ಇನ್ಕಮು ಸಹ ಬರುತ್ತೆ. ಹಾಗೂ ಕ್ಲೈಮೇಟ್ ರೆಸಿಲಿಯೆಂಟ್ ಕಂಡೀಷನನ್ನು ಇಲ್ಲಿ ತಂದಂಗೆ ಆಗುತ್ತೆ ಅಂತ ಹೇಳ್ಬೋದು. ಕುಸುಮ್ 2.0 ನಡಿನಲ್ಲೂ ಸಹ ಸೋಲಾರ್ ಪ್ಯಾನಲ್ಸ್ಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಇನ್ಸ್ಟಾಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಫೋಕಸನ್ನು ಮಾಡ್ತಾ ಇದೆ. ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ, ಅಗ್ರಿ PVಗಳ ಮುಖಾಂತರ ಯಾವ ರೀತಿಯಂಥ ಬೆನಿಫಿಟ್ ಇದೆ, ಫಾರ್ಮರ್ಸ್ಗಳಿಗೂ ಬೆನಿಫಿಟನ್ನು ತರುತ್ತೆ, ಎನ್ವಿರಾನ್ಮೆಂಟಲ್ ಲೆವೆಲಲ್ಲೂ ಸಹ ಬೆನಿಫಿಟನ್ನು ತರುತ್ತೆ. ಹಾಗೂ ಅಗ್ರಿಕಲ್ಚರ್ ಸೆಕ್ಟರಿಂದ ಪ್ರೊಡಕ್ಟಿವಿಟಿಯನ್ನು ನಾವು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಇನ್ನು ಮುಂದಿನದಾಗಿ ಇಂಡಿಯಾ ಮಸ್ಟ್ ಯೂಸ್ ದ ಆಯುಷ್ ಅಪಾರ್ಚುನಿಟಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಹೆಲ್ತ್ ಆಸ್ಪೆಕ್ಟ್ ಆಗಿರ್ಬೋದು. GS ಪೇಪರ್ 3 ಅಂತ ಬಂದಾಗ ಹೆಲ್ತ್ ಕೇರ್ ಎಕಾನಮಿ ರಿಲೇಟೆಡ್ ಇರುವಂತೆಯೂ ಸಹ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಆಯುಷ್ ರಿಲೇಟೆಡ್ ಇರುವಂಥ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಸ್ಟ್ರಾಟಜಿಕಲಿ ಆಯುಷ್ ಸಿಸ್ಟಮು ಸಹ ನಮಗೆ ಹೆಲ್ಪ್ ಆಗಲಿದೆ. ಗ್ಲೋಬಲ್ ಲೆವೆಲಲ್ಲಿ ನಾವು ಆಯುಷ್ ಸಿಸ್ಟಮನ್ನು ಎಕ್ಸ್ಪಾನ್ಷನ್ ಮಾಡಬೇಕು. ಆದರೆ ಸೈಂಟಿಫಿಕ್ ವ್ಯಾಲಿಡೇಷನ್ಸನ್ನು ಇಲ್ಲಿ ಪ್ರೊವೈಡ್ ಮಾಡೋದ್ರ ಮುಖಾಂತರ, ರೆಗ್ಯುಲೇಷನ್ಸನ್ನು ತರೋದ್ರ ಮುಖಾಂತರ ನಾವು ಇನ್ನೂ ಎಕ್ಸ್ಪಾನ್ಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆಯುಷ್ ಇದೊಂದು ಭಾರತದ ಟ್ರೆಡಿಷನಲ್ ಮೆಡಿಸಿನ್ ಸಿಸ್ಟಮ್ ಅಂತ ಅನಿಸ್ಕೊಳ್ಳುತ್ತೆ. ಎಕ್ಸ್ಪಾನ್ಷನ್ ನೋಡೋದಾದರೆ ಆಯುರ್ವೇದ, ಯೋಗ, ನ್ಯಾಚುರೋಪತಿ,
ಯುನಾನಿ, ಸಿದ್ಧ, ಹೋಮಿಯೋಪತಿ ಅಂತ ಕಾಣ್ಬೋದು. ಮಿನಿಸ್ಟ್ರಿ ಆಫ್ ಆಯುಷ್ ನಡಿನಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಪದ್ಧತಿಯನ್ನು ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ಬೋದು. ಆಯುಷನ್ನು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಇದೊಂದು ಅಪಾರ್ಚುನಿಟಿ ಅಂತ ಯಾಕೆ ನಾವು ಕನ್ಸಿಡರ್ ಮಾಡಬೇಕು ಅನ್ನೋದಾದರೆ, ಸರ್ಕಾರ ರೀಸೆಂಟಾಗಿ ಒಂದು ಅಲೋಕೇಶನನ್ನು ಹೆಚ್ಚಾಗಿ ಮಾಡಿದೆ. ಬಜೆಟ್ ನಡಿನಲ್ಲಿ ಆಯುಷ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೆಚ್ಚಿನ ಅಲೋಕೇಶನ್ಸನ್ನು ಮಾಡಿದೆ. ಹಾಸ್ಪಿಟಲ್ಸ್ಗಳಲ್ಲಿ ಆಯುಷ್ ಕ್ಲಿನಿಕ್ಸ್ಗಳನ್ನು ಎಕ್ಸ್ಪಾನ್ಷನ್ ಮಾಡಬೇಕು. ಆಲ್ ಇಂಡಿಯಾ ಲೆವೆಲಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಇನ್ಸ್ಟಿಟ್ಯೂಟ್ಗಳನ್ನು ಡೆವಲಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಿಸರ್ಚನ್ನು ಅಪ್ಗ್ರೇಡೇಷನ್ ಮಾಡುವಂಥದ್ದಾಗಿರ್ಬೋದು, ಡ್ರಗ್ ಟೆಸ್ಟಿಂಗ್ ಲ್ಯಾಬ್ಸ್ಗಳನ್ನು ಡೆವಲಪ್ ಮಾಡಬೇಕು ಅಂತ ಸರ್ಕಾರದ ಒಂದು ಫೋಕಸನ್ನು ಕಾಣ್ತಾ ಇದ್ದೀವಿ. ಟ್ರೆಡಿಷ್ನಲ್ ಮೆಡಿಸಿನ್ಸನ್ನು ಹೆಲ್ತ್ ಕೇರ್ ನಡಿಯಲ್ಲಿ ಎಷ್ಟರ ಮಟ್ಟಿಗೆ ತರಬೇಕು ಅಂತ ನಾವು ಫೋಕಸನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ಗ್ಲೋಬಲ್ ಲೆವೆಲಲ್ಲಿರುವಂತಹ ಒಂದು ಪುಷ್ ಅಂತಂದರೆ, ಭಾರತ ಯುರೋಪಿಯನ್ ಯೂನಿಯನ್ನೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ನಾವು ನೋಡುವಂಥದ್ದಾದರೆ, ಇದರಡಿನಲ್ಲಿ ಭಾರತೀಯ ಒಂದು ಆಯುಷ್ ಪ್ರಾಕ್ಟೀಷನರ್ಸನ್ನು ಯುರೋಪಲ್ಲಿ ವರ್ಕ್ ಮಾಡಲಿಕ್ಕೆ ಅಲೌ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಂಡಿಯನ್ ಕಂಪನೀಸ್ಗಳು ಕೂಡ ಅಬ್ರಾಡ್ ನಡಿನಲ್ಲಿ ಕ್ಲಿನಿಕ್ಸ್ಗಳನ್ನು ಓಪನ್ ಮಾಡಲಿಕ್ಕೆ ಅಲೌ ಮಾಡ್ತಾ ಇದ್ದಾರೆ. ಹರ್ಬಲ್ ಮೆಡಿಸಿನ್ಸ್ಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡುವಂಥ ಪ್ರಮೋಷನ್ನ ಮಾಡ್ತಾ ಇದ್ದೇವೆ. ಗ್ಲೋಬಲ್ ಲೆವೆಲಲ್ಲೂ ಸಹ ಒಂದು ಎಕ್ಸೆಪ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಹಾಗಾಗಿ ಒಂದು ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಗ್ಲೋಬಲ್ ಲೆವೆಲಲ್ಲಿ ಇನ್ನೂ ಎಕ್ಸೆಪ್ಟೆನ್ಸ್ ಹೆಚ್ಚಾಗುತ್ತೆ ಅಂತಂದರೆ ನಾವು ಸರಿಯಾಗಿ ಒಂದು ಸೈಂಟಿಫಿಕ್ ಕ್ರೆಡಿಬಿಲಿಟಿಯನ್ನು ಇಲ್ಲಿ ಎನ್ಶೋರ್ ಮಾಡಬೇಕಾಗುತ್ತೆ. ಅದರಲ್ಲೂ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ಗಳನ್ನು ನೋಡಬೇಕಾಗುತ್ತೆ. ಕ್ವಾಲಿಟಿ ಕಂಟ್ರೋಲ್ ಆಗಿರ್ಬೋದು, ಕ್ಲಿನಿಕಲ್ ಎವಿಡೆನ್ಸ್ ಆಗಿರ್ಬೋದು, ರೆಗ್ಯುಲೇಟರಿ ಅಪ್ರೂವಲ್, ಈ ರೀತಿಯಾಗಿ ನಾನಾ ಹಂತದಲ್ಲಿ ನಾವು ಸ್ಟ್ಯಾಂಡರ್ಡ್ಸ್ಗಳನ್ನು ಮೇಂಟೈನ್ ಮಾಡಬೇಕು. ಅಂದಾಗ ಮಾತ್ರ ನಮಗೆ ಕ್ರೆಡಿಬಿಲಿಟಿ ಸಿಗುತ್ತೆ. ಹಾಗಾಗಿ ಕೆಲವೊಂದಿಷ್ಟು ರಿಸ್ಕ್ಗಳಿರುತ್ತೆ. ಈ ಒಂದು ರಿಸ್ಕನ್ನು ನಾವು ಅನಲೈಸ್ ಮಾಡಬೇಕು. ಕೆಲವೊಂದಿಷ್ಟು ಆಯುಷ್ಗೆ ಸಂಬಂಧಪಟ್ಟಂಥ ಪ್ರಾಕ್ಟೀಷನರ್ ರಿಲೇಟೆಡ್ ಇರತಕ್ಕಂಥ ಡಿಸ್ಪ್ಯೂಟ್ಸ್ಗಳು ಇರುತ್ತೆ. ನಿಜವಾಗ್ಲೂ ಅವರು ಲೈಸೆನ್ಸನ್ನು ಹೊಂದಿದ್ದಾರಾ ಇಲ್ವೋ, ಅಥವಾ ಏನಾದರೂ ಅನ್ಸೈಂಟಿಫಿಕ್ ಆಗಿರ್ತಕ್ಕಂಥ ಮೆಥಡನ್ನು ಫಾಲೋ ಮಾಡ್ತಾ ಇದ್ದಾರೋ ಏನೋ. ಮಾರ್ಕೆಟ್ ನಡೆಯಲ್ಲಿ ಕೆಲವೊಂದಿಷ್ಟು ರಿಸೆಕ್ಷನ್ಸ್ಗಳು ಇರ್ತವೆ. ಡ್ರಗ್ಸ್ ರಿಲೇಟೆಡ್ ಇರತಕ್ಕಂಥ ರಿಸೆಕ್ಷನ್ ಆಗಿರ್ಬೋದು. ಅಂದರೆ ಆಯುಷಿಂದ ಬಂದಿರುವಂಥ ಒಂದು ಪ್ರಾಡಕ್ಟ್ನ ಆಧಾರದ ಮೇಲೆ ನಾವಿಲ್ಲಿ ಕನೆಕ್ಟ್ ಮಾಡ್ತಾ ಇರುವಂಥದ್ದು. ಸೊ ಟ್ರೆಡಿಷನಲ್ ಮೆಡಿಸಿನ್ ಹಾಗೂ ಮಾಡರ್ನ್ ಮೆಡಿಸಿನನ್ನು ನಾವು ಕಂಪೇರ್ ಮಾಡಿದ್ದೇ ಆದರೆ, ಮಾಡರ್ನ್ ಮೆಡಿಸಿನ್ ನಡಿನಲ್ಲಿ ಒಂದು ಸ್ಪೆಸಿಫಿಕ್ ಆಗಿರುವಂಥ ಡಿಸೀಸನ್ನು ನಾವು ಫೋಕಸ್ ಮಾಡ್ತೇವೆ, ಆರ್ಗನನ್ನು ಫೋಕಸ್ ಮಾಡ್ತೇವೆ ಅಂತ ಹೇಳ್ಬೋದು. ಎವಿಡೆನ್ಸ್ ಬೇಸ್ಡ್ ಆಗಿರತಕ್ಕಂಥ ಒಂದು ಇಂಟರ್ವೆನ್ಷನನ್ನು ನೋಡ್ತೇವೆ. ಪ್ರಿಸೈಸ್ ಆಗಿರುವಂಥ ಒಂದು ಟ್ರೀಟ್ಮೆಂಟನ್ನೇ ಮಾಡರ್ನ್ ಮೆಡಿಸಿನಲ್ಲಿ ಪ್ರೊವೈಡ್ ಮಾಡ್ತಾರೆ. ಆದರೆ ಟ್ರೆಡಿಷನಲ್ ಮೆಡಿಸಿನ್ ಅಂತ ಬಂದಾಗ, ಆಯುಷ್ ನಡಿಯಲ್ಲಿ ಮಾಡ್ತಾ ಇರುವಂಥ ಒಂದು ಪ್ರಾಕ್ಟೀಸನ್ನೇ ನಾವು ನೋಡಿದಾಗ, ಇಲ್ಲಿ ಹೋಲಿಸ್ಟಿಕ್ ಆಗಿರುವಂಥ ಡೆವಲಪ್ಮೆಂಟನ್ನು ಅಥವಾ ಒಂದು ಹೆಲ್ದಿ ಬಾಡಿಯನ್ನು ಡೆವಲಪ್ ಮಾಡುವಂಥ ಹಂತದಲ್ಲಿ ಫೋಕಸನ್ನು ಮಾಡ್ತೇವೆ. ಬಾಡಿ ಹೆಲ್ತು ಸರಿಯಾಗಿರಲಿ ಅನ್ನುವಂಥ ಹಂತದಲ್ಲಿ, ಅದರಲ್ಲೂ ಒಂದು ಬ್ಯಾಲೆನ್ಸ್ಡ್ ಆಗಿರುವಂತಹ ಲೈಫ್ ಸ್ಟೈಲಿನ ಮುಖಾಂತರ ಪ್ರಿವೆಂಟಿವ್ ಆಗಿರುವಂಥ ಅಪ್ರೋಚ್ ಅಂತಲೇ ಹೇಳ್ಬೋದು. ಮಾಡರ್ನ್ ಮೆಡಿಸಿನ್ ಅಡಿಯಲ್ಲಿ ಆಲ್ರೆಡಿ ಡಿಸೀಸ್ ಆಗಿರುತ್ತೆ, ನಾವು ಪ್ರಿಸೈಸ್ ಆಗಿರುವಂಥ ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಕ್ಯೂರ್ ಮಾಡ್ತೀವಿ. ಟ್ರೆಡಿಷನಲ್ ಮೆಡಿಸಿನ್ ಸಿಸ್ಟಮ್ ನಮ್ಗೆ ಏನು ಹೇಳುತ್ತೆ ಅಂತ, ಪ್ರಿವೆಂಟಿವ್ ಆಗಿರುವಂಥ ಒಂದು ಅಪ್ರೋಚನ್ನು ತೆಗೆದುಕೊಂಡು ಬರಬೇಕು ಅಂತ. ಹಾಗಾಗಿ ಎರಡೂ ಇಂಪಾರ್ಟೆಂಟ್ ನಮಗೆ. ಮಾಡರ್ನ್ ಮೆಡಿಸಿನು ಸಹ ಇಂಪಾರ್ಟೆಂಟ್, ಟ್ರೆಡಿಷನಲ್ ಮೆಡಿಸಿನ್ ಸಿಸ್ಟಮು ಸಹ ಇಂಪಾರ್ಟೆಂಟ್. ಕೋ ಎಕ್ಸಿಸ್ಟೆನ್ಸನ್ನು ನಾವು ತೆಗೆದುಕೊಂಡು ಬರಬೇಕು ಅನ್ನುವಂಥದ್ದಾಗಿ ನೋಡ್ಬೋದು. ಸೊ ಈ ಒಂದು ಹಂತದಲ್ಲಿ ಭಾರತಕ್ಕೆ ಒಂದು ಬೆಸ್ಟ್ ಅಪಾರ್ಚುನಿಟಿ ಸಿಕ್ಕುತ್ತೆ. ಒಂದು ರೆಗ್ಯುಲೇಷನನ್ನು ನಾವು ಸ್ಟ್ರಾಂಗಾಗಿ ಮಾಡಬೇಕು. ರಿಸರ್ಚ್ ನಡಿಯಲ್ಲಿ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ಸ್ಗಳನ್ನು ಎನ್ಶೋರ್ ಮಾಡಿದ್ದೇ ಆದರೆ, ಪ್ರಾಕ್ಟೀಸಸ್ ಆಗಿರ್ಬೋದು, ಡ್ರಗ್ಸ್ಗೆ ಸಂಬಂಧಪಟ್ಟಂಥ ಸ್ಟ್ಯಾಂಡರ್ಡ್ಸ್ಗಳನ್ನು ಎನ್ಶೋರ್ ಮಾಡಿದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಪಾಪ್ಯುಲಾರಿಟಿಯನ್ನು ಪಡೆದುಕೊಳ್ತೇವೆ. ಅದಕ್ಕೆಲ್ಲ ರಿಸರ್ಚ್ ಇಂಪಾರ್ಟೆಂಟ್ ಆಗುತ್ತೆ. ಹೈ ಕ್ವಾಲಿಟಿ ಕ್ಲಿನಿಕಲ್ ಟ್ರಯಲ್ಸನ್ನು ಮಾಡಬೇಕು ಅಂತಂದರೆ ರಿಸರ್ಚ್ ಮೇಲೂ ಸಹ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಇಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ಸಹ ಎನ್ಶೋರ್ ಮಾಡೋದ್ರ ಮುಖಾಂತರ ಒಂದು ಅಥೆಂಟಿಸಿಟಿಯನ್ನು ತೆಗೆದುಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳ್ಬೋದು. ಮಾಡರ್ನ್ ಮೆಡಿಸನ್ನು ಸಹ ನಾವು ಪ್ಯಾರಲಲ್ಲಿ ಪ್ರಮೋಟ್ ಮಾಡೋದ್ರ ಮುಖಾಂತರ, ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಅಪ್ರೋಚನ್ನು ತರೋದ್ರ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿ ಒಂದು ಹೆಲ್ತ್ ಕೇರ್ ಸಿಸ್ಟಮ್ಗೆ ನಾವು ಕಾಂಟ್ರಿಬ್ಯೂಷನನ್ನು ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬೋದು. ಭಾರತ ಈ ಒಂದು ಅಪಾರ್ಚುನಿಟಿಯನ್ನು ಯೂಸ್ ಮಾಡಬೇಕು ಅಂತ ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನೇ ಕನ್ಸರ್ನ್ ಇದ್ದರೂ ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.